ಮತ್ತಷ್ಟು ಸುದ್ದಿಗಳಿಂದ ನೋಡ್ತಾ ಹೋಗೋಣ ರೌಂಡ್ ಅಪ್ನಲ್ಲಿ. ಮನೆ ನೋಡಲು ಹೋದವನನ್ನು ಮನೆಯೊಳಗೆ ಕೂಡಿ ಹಾಕಿ ಚಿತ್ರಹಿಂಸೆ ನೀಡಿ ರಾಬರಿ ಮಾಡಿರೋ ಘಟನೆ ಕೊಡಿಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಾಲೇಜಿನಲ್ಲಿ 2 ಗುಂಪು ಕಟ್ಟಿಕೊಂಡಿದ್ದ ಹುಡುಗರ ಗ್ಯಾಂಗ್ ಮನೆ ಹುಡುಕುತ್ತಾ ಬಂದ ಯುವಕರನ್ನ ಬೆನ್ನಟ್ಟಿ ಬಾಡಿಗೆ ಮನೆಯೊಳಗೆ ಹೋಗುತ್ತಿದ್ದಂತೆ ಮನೆಯಲ್ಲೇ ಕೈಕಾಲು ಕಟ್ಟಿ ಹಲ್ಲೆ ಮಾಡಿದ್ದಾರೆ. ಸದ್ಯ 7 ಜನ ಆರೋಪಿಗಳನ್ನ ಕೊಡಿಗೇಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈ 2 ಗುಂಪಿನ ಯುವಕರ ನಡುವೆ ಈ ಹಿಂದೆ ಕಾಲೇಜಿನಲ್ಲಿ ವಾರ್ ನಡೆದಿತ್ತು ಎನ್ನಲಾಗ್ತಿದೆ. ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರ ತಲೆದಂಡವಾಗುವ ಸಾಧ್ಯತೆ ಇದೆ. ಕೆಇಎ ನಿರ್ದೇಶಕಿ ರಮ್ಯಾ ಅವರನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎತ್ತಂಗಡಿ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಅದಲ್ಲದೆ ವರ್ಗಾವಣೆ ಮಾಡುವಂತೆ ಸಚಿವ ಸುಧಾಕರ್ ಸಿಎಂಗೆ ಮನವಿ ಮಾಡಿದ್ರು. ಹೀಗಾಗಿ ಇನ್ನೊಂದು ವಾರದಲ್ಲಿ ರಮ್ಯಾ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತೆ ಜಾಹೀರಾತು ಫೈಟ್ ಮುಂದುವರೆದಿದೆ. ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ ಇಂದು ಬಿಜೆಪಿಯಿಂದ ಮತ್ತೊಂದು ಜಾಹೀರಾತು ಪ್ರಕಟಿಸಲಾಗಿದೆ. ಕರ್ನಾಟಕದಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಎಂಬ ಜಾಹೀರಾತು ನೀಡಲಾಗಿದ್ದು, ನೆರೆ ಮತ್ತು ಬರ ಪರಿಹಾರ, ಬಡವರ ಕಲ್ಯಾಣ, ಮಹಿಳಾಭಿವೃದ್ಧಿ, ಆಯುಷ್ಮಾನ್ ಕಾರ್ಡ್, ಪಿಎಂ ಆವಾಸ್ ಯೋಜನೆಯಲ್ಲಿ ಮನೆಗಳು, ಮೂಲಭೂತ ಸೌಕರ್ಯ, ವಿಮಾನ ನಿಲ್ದಾಣಗಳು ಹೀಗೆ ರಾಜ್ಯಕ್ಕೆ ನರೇಂದ್ರ ಮೋದಿ ಕೊಟ್ಟಿರುವುದು ಅಕ್ಷಯ ಪಾತ್ರೆ ಎಂದು ಬಿಜೆಪಿ ಜಾಹೀರಾತು ನೀಡಿದೆ. ಅನಧಿಕೃತ ಒಳಚರಂಡಿ ನೀರಿನ ಸಂಪರ್ಕ ಪಡೆದಿದ್ರೆ ಅದನ್ನು ಅಧಿಕೃತ ಮಾಡಲು ಬಿಬಿಎಂಪಿ ಅವಕಾಶ ನೀಡಿದೆ. ಮೇ 7ರವರೆಗೆ ಅರ್ಜಿ ಸಲ್ಲಿಸಿ ಒಳಚರಂಡಿ ಅಧಿಕೃತ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದ್ದು, ಅನಧಿಕೃತವಾಗಿ ಒಳಚರಂಡಿ ನೀರನ್ನ ಮಂಡಳಿಯ ಒಳಚರಂಡಿ ಕೊಳವೆ ಮಾರ್ಗಕ್ಕೆ ಜೋಡಣೆ ಮಾಡಬಹುದಾಗಿದೆ. ಒಳಚರಂಡಿ ನೀರನ್ನ ಮಳೆ ನೀರು ಕಾಲುವೆಗೆ ಹರಿಸುತ್ತಿರುವವರ ಬಗ್ಗೆ ಮಂಡಳಿಗೆ ದೂರು ಬಂದಿತ್ತು. ಈ ಬಗ್ಗೆ ಸರ್ವೆ ನಡೆಸಿರುವ ಜಲಮಂಡಳಿ ಈ ಅವಕಾಶ ನೀಡಿದೆ. ಮೇ 7ರ ನಂತರವೂ ಇಂತಹ ಪ್ರಕರಣಗಳು ವರದಿಯಾಗಿದ್ದು, ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ಎಚ್ಚರಿಕೆ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.